ನಮಸ್ತೆ ಎಲ್ಲರಿಗೂ. ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಪಂಚಾಂಗ ಈ 17 ಜನವರಿ 2026 ಶನಿವಾರ. ಈ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯು ರಾತ್ರಿ 1 ಗಂಟೆ 24ರವರೆಗೆ ಇರುತ್ತೆ. ಅದರ ನಂತರ ಅಮಾವಾಸ್ಯೆಯ ತಿಥಿ ಬಂದು ಇಲ್ಲಿ ಪ್ರಾರಂಭವಾಗುತ್ತೆ. ಮೂಲ ನಕ್ಷತ್ರ ರಾತ್ರಿ 8 ಗಂಟೆ 12ರವರೆಗೆ ಇರುತ್ತೆ. ನಂತರ ಈ ಪೂರ್ವಾಷಾಢ ನಕ್ಷತ್ರವು ಪ್ರಾರಂಭವಾಗುತ್ತಿದೆ. ಇಂದಿನ ರಾಹುಕಾಲ ಅಥವಾ ದಿನದ ಅತ್ಯಂತ ಅಶುಭ ಸಮಯವು ಬೆಳಗ್ಗೆ 9:55ರಿಂದ 12:16ರವರೆಗೆ ಇದೆ. ಇಂದಿನ ಈ ಅಭಿಜಿತ್ ಮುಹೂರ್ತ ಅಥವಾ ದಿನದ ಅತ್ಯಂತ ಶುಭ ಸಮಯ ಈ ಮಧ್ಯಾಹ್ನ 12:15ರಿಂದ 12:58ರವರೆಗೆ ಇದೆ. ಇಂದಿನ ಈ ಬ್ರಹ್ಮ ಮುಹೂರ್ತವು ಬೆಳಗ್ಗೆ 5:36ರಿಂದ 6:24ರವರೆಗೆ ಇದೆ. ಇಂದು ಈ ಚಂದ್ರಮ ಅಂದರೆ ಧನು ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಮತ್ತು ಸೂರ್ಯನು ಮಕರ ರಾಶಿಯಲ್ಲಿ ಇದ್ದಾನೆ. ಸಿಂಹ ರಾಶಿ 17 ಜನವರಿ 2026 ಶನಿವಾರ. ಈ ತಾತ, ಅಜ್ಜ ಅಥವಾ ಈ ಅಜ್ಜನಂತಹ ಈ ವ್ಯಕ್ತಿಯ ಆರೋಗ್ಯವು ನಿಮ್ಮ ಕಾಳಜಿಗೆ ಕಾರಣವಾಗಬಹುದು. ನಿಮ್ಮ ಸಂಗಾತಿ ಮತ್ತು ಸಂಬಂಧಿಕರ ಸಲಹೆಯನ್ನು ಪರಿಗಣಿಸಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿ ಮತ್ತು ಜಾಗರೂಕರಾಗಿರಿ. ಯಾವುದಾದರೂ ದೊಡ್ಡ ಖರೀದಿಗೆ ಇದು ಉತ್ತಮ ಸಮಯ, ಆದರೆ ಅನಗತ್ಯವಾಗಿ ಖರ್ಚು ಮಾಡಬೇಡಿ. ಇಂದು ನಿಮ್ಮೊಳಗಿನ ಈ ಕವಿ ಅಥವಾ ಈ ಸೃಜನಶೀಲ ಕಲಾವಿದನು ತನ್ನ ಪ್ರತಿಭೆಯನ್ನು ತೋರಲಿದ್ದಾನೆ. ಈ ರೊಮ್ಯಾಂಟಿಕ್ ಮತ್ತು ಈ ಡೇಟ್ಸ್ ಹೋಗಲು ಯೋಗ ಮತ್ತು ಈ ವ್ಯಕ್ತಿತ್ವದ ನಿಮ್ಮ ಈ ಸೃಜನಶೀಲ ಭಾಗವನ್ನು ಅನ್ವೇಷಿಸಿ ಇದನ್ನು ಸಂಬಂಧಗಳನ್ನು ಬೆಳೆಸಲು. ಸೋಲು ಜೀವನದ ಒಂದು ಭಾಗವಾಗಿದೆ. ನೀವು ಸೋತಾಗ ಮಾತ್ರ ನಿಮಗೆ ಶಿಕ್ಷಣ ಅನ್ನೋದು ಸಿಗುತ್ತೆ. ಇಂದಿನ ದಿನವು ನಿಮಗೆ ತುಂಬ ಶುಭವಾಗಿದೆ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳಿಂದಾಗಿ ಲಾಭವಾಗಲಿದೆ. ನಿಮ್ಮ ಕುಟುಂಬದವರಿಗಾಗಿ ನೀವು ಅತ್ಯುತ್ತಮವಾದುದನ್ನು ಖರೀದಿಸಲು ಬಯಸುತ್ತೀರಿ, ಆದರೆ ಎಲ್ಲ ಹಣವನ್ನು ಖರ್ಚು ಮಾಡದೆ ಸ್ವಲ್ಪ ಉಳಿತಾಯವನ್ನು ಮಾಡಿ. ನಿಮ್ಮ ಸಂಗಾತಿಯೊಂದಿಗೆ ನೀವು ಕೆಲವು ವಿಶೇಷ ಕ್ಷಣಗಳನ್ನು ಕಳೆಯುತ್ತೀರಿ, ಅದನ್ನು ನೀವು ಯಾವಾಗಲೂ ನೆನಪಿಸಿಕೊಳ್ಳುತ್ತೀರಿ. ಇಂದು ನಿಮ್ಮ ಈ ಕಾರ್ಯಯೋಜನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಜಾರಿಗೆ ತರಲು ಸಾಧ್ಯವಾಗಲಿದೆ. ಇದರ ಲಾಭ ನಿಮಗೆ ಸಿಗಲಿದೆ. ನಿಮ್ಮ ಕೆಲಸ ಸುಗಮವಾಗಿ ನಡೆಯಲಿದೆ ಮತ್ತು ಇಂದು ನಿಮಗೆ ಸ್ನೇಹಿತರು ಹಾಗೂ ಈ ಸಹೋದ್ಯೋಗಿಗಳಿಂದ ಸಹಕಾರ ಅನ್ನೋದು ಸಿಗುತ್ತೆ. ನಿಮಗೆ ಇಂದು ತಾಂತ್ರಿಕ ಜ್ಞಾನ ಮತ್ತು ಅನುಭವದ ಲಾಭ ದೊರೆಯಲಿದೆ. ಉದ್ಯೋಗದಲ್ಲಿ ನೀವು ಸಹೋದ್ಯೋಗಿಗಳ ಸಹಕಾರ ಪಡೆಯಬಹುದು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ಸಿಗಲಿದೆ. ನೀವು ಗೂಢ ವಿದ್ಯೆಗಳನ್ನು ತಿಳಿಯಲು ಆಸಕ್ತಿ ವಹಿಸುವಿರಿ. ಕುಟುಂಬದಲ್ಲಿ ಇಂದು ನಿಮಗೆ ಈ ತಾಯಿಯಿಂದ ಸಹಕಾರ ಮತ್ತು ಪ್ರೀತಿ ಸಿಗಲಿದೆ. ಜೀವನ ಸಂಗಾತಿಯನ್ನು ನೀವು ಪ್ರೇಮ ಮತ್ತು ಈ ಸಾಮರಸ್ಯ ಅನ್ನೋದು ಇರುತ್ತೆ, ಆದರೆ ಅತ್ತೆ ಮಾವಂದಿರ ಕಡೆಯ ಸಂಬಂಧಿಕರೊಂದಿಗೆ ವರ್ತಿಸುವಾಗ ಸಂಯಮದಿಂದ ಇರಬೇಕು. ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆ ಇರುವವರ ಆರೋಗ್ಯದಲ್ಲಿ ಇಂದು ಸುಧಾರಣೆಯಾಗಲಿದೆ ಮತ್ತು ರುಚಿಕರ ಭೋಜನವನ್ನು ಆನಂದಿಸಲು ಸಾಧ್ಯವಾಗಲಿದೆ. ಸೂರ್ಯ ಮಂಗಳ ಯೋಗದಿಂದಾಗಿ ನಾಯಕತ್ವ ಮತ್ತು ಪ್ರತಿಷ್ಠೆಯು ಉತ್ತುಂಗದಲ್ಲಿ ಇರಬಹುದು. ಕೆಲಸದ ಕ್ಷೇತ್ರದಲ್ಲಿ ಈ ಸರಕಾರಿ ಗೌರವ, ಪದೋನ್ನತಿ, ಬಡ್ತಿ, ಮಾನ್ಯತೆ ಅಥವಾ ಉನ್ನತಾಧಿಕಾರಿಗಳ ವಿಶೇಷ ಕೃಪೆ ಅನ್ನೋದು ದೊರೆಯುತ್ತೆ. ಸ್ಪರ್ಧಾತ್ಮಕ ಸೋಲು ಅಥವಾ ಈ ಆಡಳಿತಾತ್ಮಕ ನಿರ್ಧಾರಗಳು ಯಶಸ್ವಿಯಾಗಬಹುದು ಮತ್ತು ವ್ಯಾಪಾರದಲ್ಲಿ ಪ್ರಭುತ್ವ ಸ್ಥಾಪನೆಯಾಗಲಿದೆ. ಕುಟುಂಬದಲ್ಲಿ ರಾಜಮನೆತನದ ಸೌಹಾರ್ದತೆ ಇದೆ ಮತ್ತು ಆರೋಗ್ಯವು ಉತ್ತಮವಿರುತ್ತದೆ. ಸೂರ್ಯ ನಮಸ್ಕಾರವು ಲಾಭದಾಯಕವಾಗಲಿದೆ. ಒಟ್ಟಾರೆಯಾಗಿ ಇದು ಸ್ವರ್ಣಮಯ ವಿಜಯದ ದಿನವಾಗಿದೆ. ನಿಮ್ಮ ಪ್ರತಿಷ್ಠೆಯಿಂದಾಗಿ ಜೀವನ ಸಂಗಾತಿಯು ಹೆಮ್ಮೆ ಪಡುತ್ತಾರೆ ಮತ್ತು ವೈವಾಹಿಕ ಸುಖ ಸಿಗಬಹುದು. ಪ್ರತಿಷ್ಠಿತ ಸಂಬಂಧಗಳು ಕೂಡ ಸಾಧ್ಯವಾಗಬಹುದು. ಸರಕಾರಿ ಲಾಭ, ಬೋನಸ್ ಅಥವಾ ಪ್ರಶಸ್ತಿಗಳು ದೊರೆಯಬಹುದು. ಈ ರಿಯಲ್ ಎಸ್ಟೇಟ್ ಹೂಡಿಕೆ ಶುಭವಾಗುತ್ತೆ. ಸಾಮಾನ್ಯ ದಿನಚರ್ಯ ಕೆಲವು ಚಟುವಟಿಕೆಗಳನ್ನು ಮುಂದೂಡಿ ಯೋಚನೆಗಳ ಮೇಲೆ ಮತ್ತು ಈ ಯೋಜನೆಗಳ ಮೇಲೆ ಹೆಚ್ಚು ಗಮನ ಹರಿಸಿ. ಲಾಭದಾಯಕ ಸ್ಥಿತಿ ಮುಂದುವರೆದಿದೆ. ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಮನೋರಂಜನೆಯಲ್ಲಿ ಸಮಯ ಕಳೆಯುವುದರಿಂದ ನಿರಾಳರಾಗುವಿರಿ. ಮನೆಯಲ್ಲಿ ಶಾಂತ ಮತ್ತು ಸಹಕಾರದ ವಾತಾವರಣ ಅನ್ನೋದು
ಸೃಷ್ಟಿಯಾಗುತ್ತೆ. ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರ ಅನಿರೀಕ್ಷಿತ ಭೇಟಿ ಸಾಧ್ಯವಿದೆ. ಮಕ್ಕಳ ಓದು ಅಥವಾ ವೃತ್ತಿ ಜೀವನದ ಬಗ್ಗೆ ಕಾಳಜಿ ಇರಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಕೊಡಿ. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಬರಲಿವೆ, ಆದರೆ ಮನೆ ಖರ್ಚುಗಳು ಹೆಚ್ಚಾಗಬಹುದು. ಮುಖ್ಯ ಕೆಲಸದಲ್ಲಿ ವಿಳಂಬವು ನಿಮಗೆ ಅಸಹನೀಯವಾಗಬಹುದು. ಈ ಪ್ರಯಾಣದ ಯೋಗವಿದೆ, ಆದರೆ ಜಾಗರೂಕರಾಗಿರಿ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಸಮಯ ಅನುಕೂಲಕರವಾಗಿದೆ. ಅಂದರೆ ನೀವು ಈ ಕ್ರಿಯೇಟಿವಿಟಿ ಕ್ಷೇತ್ರದಲ್ಲಿ ಇರುವವರಿಗೆ ಈ ಹೊಸ ಪ್ರಭಾವಶಾಲಿ ಪ್ರಾಜೆಕ್ಟ್ ಸಿಗಬಹುದು. ಜಾಗರೂಕತೆ ಅತಿ ಆತ್ಮವಿಶ್ವಾಸವು ಹಾನಿಕರವಾಗಬಹುದು ಮತ್ತು ನಡೆಯುತ್ತಿರುವ ಕೆಲಸಗಳಲ್ಲಿ ಅಡಚಣೆ ಉಂಟು ಮಾಡಬಹುದು. ಈ ವೈಯಕ್ತಿಕ ಮತ್ತು ಈ ಕಾರ್ಯಗಳ ಕಾರಣದಿಂದಾಗಿ ಕೌಟುಂಬಿಕ ವಿಷಯಗಳನ್ನು ನಿರ್ಲಕ್ಷಿಸಬೇಡಿ ಮತ್ತು ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳಿ. ಜೀವನ ಸಂಗಾತಿಯ ಸಹಕಾರವು ಮನೆಯಲ್ಲಿ ವ್ಯವಸ್ಥೆಯನ್ನು ಕಾಪಾಡುತ್ತೆ. ಅವಿವಾಹಿತರಿಗೆ ಉತ್ತಮ ಸಂಬಂಧ ಬರಬಹುದು. ಇದು ಲಿವಿಂಗ್ ಪಾರ್ಟ್ನರ್ ಅಥವಾ ಈ ಕುಟುಂಬದೊಂದಿಗೆ ಈ ಭಿನ್ನಾಭಿಪ್ರಾಯಗಳು ಆಗಬಹುದು. ಇದರಿಂದ ನೀವು ಚಟಪಡಿಸಬಹುದು. ಈ ಹೊಸ ಪರಿಸರವು ನಿಮ್ಮನ್ನು ಹೊಸ ಜನರಿಗೆ ಪರಿಚಯಿಸುತ್ತೆ ಮತ್ತು ಅವರು ದಿನವಿಡೀ ನಿಮಗೆ ಸಹಕರಿಸುತ್ತಾರೆ. ಕಾನೂನು ಒಪ್ಪಂದಗಳು ಅಥವಾ ಈ ಸಾಧ್ಯತೆಗಳು ಅನ್ನೋದು ಇದೆ. ಈ ಆಪ್ತ ಸ್ನೇಹಿತರಿಂದ ಚಲನಚಿತ್ರ ಅಥವಾ ಪ್ರವಾಸಕ್ಕೆ ಆಮಂತ್ರಣ ಬರಬಹುದು. ನಿಮಗಾಗಿ ಒಂದು ಉತ್ತೇಜನವಾದ ದಿನ ಬಂದಿದೆ. ನಿಮ್ಮ ಹೊಸ ಗುರುತನ್ನು ವ್ಯಕ್ತಪಡಿಸಲು ಇಂದು ಉತ್ತಮ ದಿನವಾಗಿದೆ, ಆದರೆ ಅದರ ವಿಧಾನ ಭಿನ್ನವಾಗಿರಬೇಕು. ಇಂದು ನೀವು ನಿಮ್ಮ ವಿಶೇಷ ಸ್ನೇಹಿತರನ್ನು ಕರೆದುಕೊಂಡು ಹೋಗಬಹುದು. ಈ ಭಾವನಾತ್ಮಕ ಅಭಿವ್ಯಕ್ತಿಯು ಸಂತೋಷ ಮತ್ತು ತೃಪ್ತಿಯನ್ನು ಕೊಡುತ್ತೆ ಮತ್ತು ಈ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತೆ. ತಪ್ಪು ತಿಳುವಳಿಕೆಗಳ ಬಗ್ಗೆ ಜಾಗರೂಕರಾಗಿ ಇರಿ ಮತ್ತು ಮಾತುಗಳಲ್ಲಿ ಸ್ಪಷ್ಟತೆ ಇರಲಿ. ಮುಂದೆ ಸಾಗುವಾಗ ನಿಮ್ಮ ಸಂಗಾತಿಯ ನಿರಂತರ ಬೆಂಬಲದ ಮೇಲೆ ನಂಬಿಕೆ ಇಡಿ. ಕೆಲಸ ಮತ್ತು ಅಭ್ಯಾಸ ಚೆನ್ನಾಗಿ ನಡೆಯುವ ಸಾಧ್ಯತೆ ಇದೆ. ನಿಮ್ಮಲ್ಲಿ ಈ ಪ್ರಬಲ ಶಕ್ತಿ ಮತ್ತು ಏಕಾಗ್ರತೆ ಅನ್ನೋದು ಇದೆ. ಸ್ಪಷ್ಟ ಚಿಂತನೆಯು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ. ಸವಾಲುಗಳನ್ನು ಎದುರಿಸಲು ಮತ್ತು ಆತ್ಮವಿಶ್ವಾಸದಿಂದ ಗುರಿಯತ್ತ ಸಾಗಲು ಇದು ಉತ್ತಮ ಸಮಯ. ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಅಥವಾ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲು ಇದು ಸಮಯ. ನಿಮ್ಮ ಅನುಭವದಿಂದ ನೀವು ಈ ಕಲ್ಲನ್ನು ಕೂಡ ಚಿನ್ನವಾಗಿಸಬಹುದು. ನಿಮ್ಮ ನಕ್ಷತ್ರಗಳು ನಿಮ್ಮ ಪರವಾಗಿವೆ. ತಾಳ್ಮೆಯಿಂದಿರಿ ಮತ್ತು ಶ್ರಮ ವಹಿಸಿ. ಇಂದು ನೀವು ಈ ಸೃಜನಶೀಲವಾಗಿ ಈ ಕೆಲಸವನ್ನು ಮಾಡಲು ಬಯಸುತ್ತೀರಿ ಮತ್ತು ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಡಿನ್ನರ್ ಅಥವಾ ಈ ಕಾರ್ಡ್ಸ್ನಲ್ಲಿದೆ. ಕೆಲಸದ ಮೊದಲು ಆಳವಾಗಿ ಯೋಚಿಸಿ, ಆದರೆ ಕೆಲಸ ಪ್ರಾರಂಭಿಸಿದ ನಂತರ ಕಠಿಣವಾಗಿ ಶ್ರಮವಹಿಸಿ. ಕಾರ್ಯವಿಧಾನದಲ್ಲಿನ ಬದಲಾವಣೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತೆ. ಕೋಪ ಮತ್ತು ಆವೇಶದ ಮೇಲೆ ನಿಯಂತ್ರಣ ಬೇಕು. ಓಡಾಟದಿಂದ ಆಯಾಸವಾಗಬಹುದು ಮತ್ತು ಈ ಒತ್ತಡದಿಂದಾಗಿ ನಿದ್ದೆಯ ಮೇಲೆ ಪರಿಣಾಮ ಬೀರಬಹುದು. ಹೊಟ್ಟೆ ನೋವು ಅಥವಾ ಸ್ನಾಯು ಸೆಳೆತ ಸಾಧ್ಯವಿದೆ. ಯೋಗ, ಧ್ಯಾನ ಮತ್ತು ಈ ವ್ಯಾಯಾಮ ಲಾಭ ನೀಡಲಿದೆ. ಹಿಂದಿನ ಪರಿಹಾರ: ನೀವು ಆದಷ್ಟು ಈ ಅಶ್ವತ್ಥ ಮರಕ್ಕೆ ನೀರನ್ನು ಅರ್ಪಿಸಿ ಮತ್ತು ಈ ತುಂಬಾ ಶುಭವಾಗುತ್ತೆ. ಜೀವನದಲ್ಲಿ ಯಾವಾಗಲೂ ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದುವರಿಯಿರಿ. ನಿಮ್ಮ ಈ ದಿನ ಶುಭವಾಗಲಿ. ನಿಮಗೆ ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಈ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಮನೆ ದೇವರು ಅಥವಾ ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇಲ್ಲ ಅಂದರೆ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಎಲ್ಲರಿಗೂ ಸಹ ಧನ್ಯವಾದಗಳು.